ಅದು ಅಯ್ಯೋ ಹಾಗೇನಿಲ್ಲ ಅಣ್ಣ. ನಾನು ನಮ್ದವರಲ್ಲಿ ನೀನು ಒಬ್ಬ. ಅಣ್ಣ ಅದು ನಾನು ಸಿದ್ದೇಗೌಡ್ರನ್ನ ಭೇಟಿ ಮಾಡಕ್ಕೆ ಹೋಗಿದ್ದೆ. ಈಗ ನನ್ನ ಜೀವನ ಅವ್ರ ಕೈಯಲ್ಲೇ ಇದೆ ಅಣ್ಣ. ನನಗೆ ತಾಳಿ ಕಟ್ಟಿದ್ದು ಯಾರು ಅಂತ ಹುಡುಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವ್ರನ್ನ ಮಾತಾಡ್ಸಕ್ಕೆ ಹೋಗಿದ್ದೆ. ನಮ್ಮಿಬ್ಬರನ್ನು ಒಂದ್ ಮಾಡ್ರು ಆ ದೇವ್ರೆ ಇದಕ್ಕೊಂದು ಪರಿಹಾರ ಕೊಡ್ತಾನೆ ಅಂತ ನಂಬಿವ್ನಿ. ಅಲ್ಲಿವರೆಗೂ ನೀವು ವಿಷಯ ಯಾರಿಗೂ ಹೇಳ್ಬಿಡೋಣ. ನಿಮ್ ಕಾಲು ಬಿಟ್ಟು ಬೆಳ್ಕೊತೀನಿ. ಅವ್ನು ಯಾರು ಅಂತ ಗೊತ್ತಿಲ್ಲ ಅಣ್ಣ, ಆದ್ರೆ ನಾಳೆ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಇಷ್ಟು ದಿನಾನೇ ಆಗದೆ ಇರೋದು ನಾಳೆ ಆಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಅಣ್ಣ. ಅವ್ರು ಹೇಳಿದ ಮಾತಿನ ಮೇಲೆ ಭರವಸೆ ಇಟ್ಟು ನಾಳೆವರೆಗೂ ಕಾಯ್ತಾ ಇದ್ದೀನಿ. ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಣ್ಣ. ಆದ್ರೆ ಅವನ್ನ ಒಂದೇ ಒಂದು ಸಾರಿ ನೋಡಬೇಕು. ಯಾಕೆ ಹೀಗೆ ಮಾಡ್ದ ಅಂತ ಅವನ ಕೊರಳು ಪಟ್ಟಿ ಹಿಡಿದು ಕೇಳಬೇಕು. ಇಲ್ಲ ಅಣ್ಣ, ಅವನು ಒಳ್ಳೆಯವನಾಗಿದ್ದಿದ್ರೆ ನನಗೆ ಈ ರೀತಿ ಮಾಡ್ತಿರ್ಲಿಲ್ಲ. ಧೈರ್ಯವಾಗಿ ಬಂದು ನನ್ನ ಮುಂದೆ ನಿಲ್ತಿದ್ದ. ಅದನ್ನ ಬಿಟ್ಟು ರಾತ್ರಿ ಮಲಗಿರುವಾಗ ತಾಳಿ ಕಟ್ಟಿ ನನ್ನ ಬಾಳನ್ನೇ ಹಾಳು ಮಾಡ್ತಿರ್ಲಿಲ್ಲ. ಅವನಿಂದ ನಾನು ಎಷ್ಟು ನೋವು ಅವಮಾನ ಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಹೆಣ್ಣಿನ ಜೀವನದ ಜೊತೆ ಹೀಗೆ ಆಟ ಆಡಿದವನು ಹೇಗಣ್ಣ ಒಳ್ಳೆಯವನಾಗ್ತಾನೆ? ಹೆಣ್ಣಿಗೆ ಗೌರವ ಕೊಡೋರು ಏನೋ ನಿಮ್ಮ ಮಾವ ನಾಳೆನೋ ಸಮಾವೇಶ ಇಟ್ಕೊಂಡಿದ್ದಾರಂತೆ. ಅದಕ್ಕೆ ನೀನು ಫುಲ್ಲು ಜೋಶಲ್ಲಿರೋ ಆಗಿದೆ. ನಿಮ್ಮ ಮಾವನ ಜೊತೆ ಚೆನ್ನಾಗಿರೋ, ಯಾಕಂದರೆ ಅವರು ಮಿನಿಸ್ಟರ್ ಆದರೆ ನಿಂಗೊಂದು ಒಳ್ಳೆ ಪೋಸ್ಟ್ ಸಿಗ್ಬೋದು. ಸುಮ್ಮನೆ ಇರೋಬ್ರು, ನಮಗೆಲ್ಲ ಇಲ್ಲಿ ಆ ಥರ ಅದೃಷ್ಟ. ಕೆಲವು ಅದೃಷ್ಟನ ನಾವೇ ಪಡ್ಕೋಬೇಕು ಕಣ. ನಿಮ್ಮ ಮಾವ ನಿನ್ನ ಜೊತೆ ಚೆನ್ನಾಗಿದ್ದಾರಲ್ವಾ, ಅವ್ರ ಹಿಂದೆ ಮುಂದೆ ಓಡಾಡ್ಕೊಂಡಿರೋ, ಅವ್ರಿಗೆ ಕಣ್ಣಿಗೆ ಕಾಣಿಸೋ ಆಗಿರೋ. ಯಾಕಾಗಲ್ಲ?
ಚೆನ್ನಾಗಿ ಹೇಳಿದೆ ಬ್ರೋ. ಈ ವ್ಯವಹಾರದ ಭರಾಟೆಯಲ್ಲಿ ನನ್ನ ಹೆಂಡತಿ ಕಾಣಿಸ್ಕೊಡ್ತಾ ಇರೋದೇ ಕಡಿಮೆ, ಇನ್ನು ನಮ್ಮ ಮಾವನ್ ಕಾಣಿಸ್ಕೊತೀನ. ನೋಡೋಣ, ಎಲ್ಲ ಅದೃಷ್ಟ ಒಲಿದು ಬಂದರೆ ಯಾಕಾಗಬಾರ್ದು. ಆಗ ನಮ್ಮ ಮಾವನ ಹೆಸರಲ್ಲಿ ಒಂದು ಜೈ ಅಂದ್ಬಿಡೋದೆ. ಹಾಗೇನಾದರೂ ಆದರೆ ನನಗೂ ಸಹಾಯ ಮಾಡ್ತೀಯ ತಾನೆ, ಅಥವಾ ಇವನಿಗೆ ಯಾಕೆ ಸಹಾಯ ಮಾಡಬೇಕು ಅಂತ ಹಂಗೆ ಹೊರಟೋಗ್ತೀಯ? ಈಗೇನು ಬ್ರೋ, ಕೂಸುಟಕ್ಕೆ ಮುಂಚೆನೆ ಕುಲಾಬಿ ಹೊಲಿತಾ ಇದೆಯಲ್ಲ. ನಾಳೆ ಸಮಾವೇಶ ಇಟ್ಕೊಂಡಿರೋದು ಯಾವ ಕಾರಣಕ್ಕೆ ಅಂತ ಗೊತ್ತು ತಾನೆ. ನೀನು ನೋಡಿದ್ರೆ ನನ್ಗೆ ನಾಳೆನೇ ಅಧಿಕಾರ ಕೊಟ್ಟು ಪಟ್ಟಾಭಿಷೇಕಕ್ಕೆ ಏರಿಸ್ಬಿಡ್ತಾರೆ ಅನ್ನೋ ಥರ ಮಾತಾಡ್ತಿದ್ಯಲ್ಲ. ಕೊಡು. ಏನೇ ಆಗಲಿ ಕಣ, ಗಾಳಿ ಬಂದ ಕಡೆ ತೂರ್ಕೋಬೇಕು ಅಂತಾರೆ. ನೀನು ಹಾಗೆ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನಗೇನಾದರೂ ಲಕ್ ಹೊಡೆದು ನಿನಗೆ ಅಧಿಕಾರ ಬಂದರೆ ನನಗೊಂದು ಪೋಸ್ಟ್ ಮಾರಿಬೇಡಪ್ಪ. ಬ್ರೋ, ಈಗ ಹೇಳ್ತಾ ಇದೀನಿ ಅಂತ ಬೇಜಾರು ಮಾಡ್ಕೋಬೇಡಪ್ಪ. ಆದರೆ ನಿನಗೆ ರಾಜಕೀಯ ಸೆಟ್ ಆಗೋದೇ ಇಲ್ಲ. ನೋಡೋ, ರಾಜಕೀಯ ಮಾಡಬೇಕು ಅಂದರೆ ಒಂದಷ್ಟು ಜನ ಹುಡುಗರು ಹಿಂದೆ ಮುಂದೆ ಓಡಾಡ್ತಾ ಇರ್ಬೇಕು. ನಿನಗೆ ಫ್ರೆಂಡ್ಸೇ ಇಲ್ಲ, ಮನೆಯವ್ರ ಜೊತೆ ಚೆನ್ನಾಗಿಲ್ಲ, ಇನ್ನೇನು ರಾಜಕೀಯ ಮಾಡ್ತೀನಿ ನೀನು? ನೋಡೋ, ರಾಜಕೀಯ ಅಂದರೆ ತಂತ್ರ ಮಂತ್ರದಿಂದ ಮಾಡೋದಲ್ಲ, ಕುತಂತ್ರದಿಂದ ರಾಜಕೀಯ ಮಾಡೋದು. ಅದು ನಿನಗೆ ಬರೋದೇ ಇಲ್ವೇ? ಅಪ್ಪ ರಾಜಾ, ನೀನು ಹೇಗಿದೆಯೋ ಹಾಗೆ ಇದ್ಬಿಡಪ್ಪ. ಬರದೇ ಇರೋದೆಲ್ಲ ಯಾಕೆ ಮಾಡ್ತೀಯ ಸುಮ್ಮನೆ? ಬಡ್ಡಿ ಮಗ, ಇವನಿಗೇನು ರಾಜಕೀಯ ರಕ್ತದಲ್ಲೇ ಬಂದಿರೋ ಥರ ಆಡ್ತಾನೆ. ನಾನು ಮಾಡೋ ಕುತಂತ್ರ ಗೊತ್ತಾದರೆ ಬಾಯಿ ಮೇಲೆ ಬೆರಳಿಟ್ಕೋತಾನೆ. ನನಗೂ ಅವಕಾಶ ಸಿಗಲಿ, ನಾನು ಏನು ಅಂತ ತೋರಿಸ್ತೀನಿ.